ಸಂಖ್ಯೆ ಏನಿರ್ತದೆ, ಶಾಲೆಗಳಿರ್ತವೆ, ಪಬ್ಲಿಕ್ ಇರ್ತದೆ, ಅದೆಲ್ಲ ಮಾಡ್ತೀವಿ. ಒಂದು ಮನೆ 30-40 ಸೈಟ್ನಲ್ಲಿ ಅಥವಾ ಯಾವುದೋ ಸೈಜ್ ಅಪಾರ್ಟ್ಮೆಂಟ್ ಏನೇ ಇರ್ಬೋದು, ಅಲ್ಲಿ ರೇಟ್ ಮಾಡುವ ಅಷ್ಟು ಮಾಡಲೇಬೇಕು. ಮಾಡುವಾಗ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟು ನನ್ನ ಒಂದು ಸಂದೇಶವನ್ನು ಕೊಟ್ಟು ಪಬ್ಲಿಕ್ಗೆ, ನಮ್ಮ ಕಮಿಟಿಯವರಿಗೆ ತಿಳಿಸ್ಬೇಕಂತ ಇಷ್ಟಪಡ್ತೀವಿ. ಈ ವರ್ಷದ ನನ್ನ ಒಂದು ಪೋರ್ಟ್ಫೋಲಿಯೋ ಏನಿದೆ ಅಂತಂದರೆ, ಕ್ಯಾಬಿನೆಟ್ನಲ್ಲಿ DC ಹತ್ರ ಮಾತಾಡ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಅದು ಗಿಡಗಳಿಗೆ ನೀರು ಅಂತೇಳಿ ಅದನ್ನು ಮಾಡ್ತಾರೆ. ಅದಕ್ಕೆ ಏನು ಖರ್ಚು ಬರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಶೇರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದು ನಡೀತಾ ಇದೆ. ಒತ್ತುವರಿ ಮಾಡ್ತಾರೆ, ಎನ್ಕ್ರೋಚ್ಮೆಂಟ್ ಮಾಡ್ತಾರೆ. ಕಾಡನ್ನ ಹಳ್ಳಿ ಈಗ ಹಳ್ಳಿ ಕಾಡಿಗೆ ಮಧ್ಯದಲ್ಲಿ ಏನು ಅಷ್ಟು ಡೆವಲಪ್ಮೆಂಟ್ ಇರೋದಿಲ್ಲ. ಅದರಿಂದ ಸದ್ಯಕ್ಕೆ ತೊಂದರೆ ಇಲ್ಲ. ಆಮೇಲೆ ಬೆಳೀತಾ ಬೆಳೀತಾ ಅದು ಸಿಟಿ ಆಗ್ತಾ ಆಗ್ತಾ ಕಾಡು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಅದನ್ನ ನಕಾಶೆ ಕಲಿಸ್ಕೊಂಡು ಅವ್ರ ಮುಂದೆ ತೋರಿಸಿ. ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಅವ್ರಿಗೂ ಸಹ ಎಲ್ಲರೂ ಅತಿಥಿಗಳೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ, ಇರೋರೇ ಒಂದು 10 ಜನ ಜೋರ ಚಪ್ಪಾಳೆ ಹೊಡೆದಿದ್ದಾರೆ. ಪ್ರಮುಖ ಘಟ್ಟ. ಆಮೇಲೆ ಇದೀಗ ತಾನೇ ಸಭಾಂಗಣಕ್ಕೆ ಆಗಮಿಸಿದ್ದಾರೆ ಒಳ್ಳೆಯ ಕಲಾವಿದ ಹಾಗೂ ನಾಟಕ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳ. ನಮಸ್ತೆ. ಸಾಗರ ಸಂಗಮ ಲಲಿತ ಕಲೆಗಳ ತರಬೇತಿ ಅಕಾಡೆಮಿಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಹೇಳಿ ಸರ್. ಸಾಗರ ರತ್ನ ಲಲಿತ ಕಲಾ ಅಕಾಡೆಮಿ ವರ್ಷ ಅವರು ಸುಮಾರು ಒಂದು 25 ವರ್ಷಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸುದರ್ಶನ್ ಅವರು ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಒಳ್ಳೆಯ ಪ್ರಶಸ್ತಿಗಳನ್ನು ಕೊಡೋ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅವರದೇ ಆದಂಥ ಒಂದು ಕಲಾ ತಂಡನೇ ಇದೆ. ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. ಕೆಲವೊಂದು ಸಿನಿಮಾ ಫೀಲ್ಡಲ್ಲಿ ಬೆಳೆಸಿದ್ದಾರೆ, ನಾಟಕ ರಂಗದಲ್ಲಿ ಬೆಳೆಸಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸುದರ್ಶನ್ ಅವರು ಯಾದವ್ ಅವರು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಗಾಂಧಿ ಭವನದಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ನಡೀತಾನೆ ಇದೆ. ಅದರ ಜೊತೆಗೆ ಇವತ್ತು ಸಾಧಕರಿಗೆ ಅಬ್ದುಲ್ ಕಲಾಂ, ಭಾರತ ರತ್ನ ಅಬ್ದುಲ್ ಕಲಾಂ ಅವರ ಪ್ರಶಸ್ತಿಯನ್ನು ಕೊಡುವ ಮುಖಾಂತರವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಉಡುಪಿ, ಮೈಸೂರು ಎಲ್ಲ ಭಾಗದಿಂದ ಇವತ್ತು ಪ್ರಶಸ್ತಿಗಳನ್ನು ಸ್ವೀಕರಿಸಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಶುಭಾಶಯಗಳನ್ನು ಕೊಡ್ತೇನೆ. ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಈ ಪ್ರಶಸ್ತಿಗಳು ಸರ್ಕಾರ ಕೊಡುವ ಪ್ರಶಸ್ತಿಗಳಿಂದ ಭಾಳ ಉತ್ತಮವಾದಂಥ ಪ್ರಶಸ್ತಿ ಇದು. ಸರ್ಕಾರದಲ್ಲಿ ಕೊಡುವಂಥ ಪ್ರಶಸ್ತಿಗಳಿಗೆ ಕಾಲು ಕೈಗೆ ಬಿಡಬೇಕು ಮತ್ತು ಲಾಬಿ ಮಾಡಬೇಕು. ಅವ್ರದ್ದೇ ಆದಂಥ ಒಂದು ಕೆಲವರು ಹೋಗಿ ಅವ್ರ ಹತ್ರ ದುಡ್ಡು ಕೊಟ್ಟು ಪ್ರಶಸ್ತಿ ತೊಗೊಳ್ಳೋರು ಇದ್ದಾರೆ. ಅಂಥ ದುಡ್ಡು ಕೊಟ್ಟು ತಗೊಳ್ಳೋಂಥ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು, ಅದು ಉತ್ತಮವಾದಂಥ ಪ್ರಶಸ್ತಿಗಳಲ್ಲ. ಹಾಗಾಗಿ ಇವತ್ತು ಇಂಥ ಒಳ್ಳೆ ಸಾಂಸ್ಕೃತಿಕ ಜವಾಬ್ದಾರಿ ಇರ್ತಕ್ಕಂಥ ಸಂಸ್ಥೆಗಳು ಪ್ರಶಸ್ತಿಗಳು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ನಿಜವಾದಂಥ ಒಂದು ಸಾಧಕರಿಗೆ ಕೊಡತಕ್ಕಂಥ ಒಂದು ಪ್ರಶಸ್ತಿ. ಇಂಥ ಪ್ರಶಸ್ತಿಗಳು ಇನ್ನಷ್ಟು ಕಾರ್ಯಕ್ರಮ ಕೊಡಬೇಕು. ಸುದರ್ಶನ್ಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾಧಕರು ಮಾಡಬೇಕು. ಯಾವುದೇ ರೀತಿ ಸಣ್ಣ ಪುಟ್ಟ ಲೋಪದೋಷಗಳಿರ್ತವೆ, ಆದರೆ ಬೇಜಾರು ಮಾಡ್ಕೊಳ್ಳೋದು ಸರ್ಕಾರ ಮಾಡೋಂಥ ಕಾರ್ಯಕ್ರಮಗಳಲ್ಲೇ ಎಷ್ಟೋ ಆಗ್ತವೆ. ಇಲ್ಲಿ ಎಲ್ಲರೂ ಬಂದಿರತಕ್ಕಂಥವರು ಭಾಳ ಖುಷಿಯಾಗಿ ಈ ಸಂತೋಷವಾದಂಥ ಈ ಪ್ರಶಸ್ತಿಗಳನ್ನು ತೊಗೊಳ್ತಾ ಇದ್ದಾರೆ. ಈಗಾಗಲೇ ಬಾಂಬೆಯಿಂದ ಬಂದಿದ್ದಾರೆ, ಭಾಳ ಕಡೆಯಿಂದ ಸಾಧಕರು. ಮತ್ತು ನನ್ನ ಅಕ್ಕ ಎಂಥ ಸಂಗೀತವನ್ನು ಸುಮಿತ್ರ ಅಕ್ಕ ಎಂಥ ಕಲಾಮಂಡಲಿ ತಂಡದಿಂದ ಒಂದು ಒಳ್ಳೆಯ ಹಾಡುಗಳನ್ನು ಹಾಡಿದ್ರು, ಹಾರ್ಮೋನಿ ನುಡಿಸಿದ್ರು. ಈ ಹಾರ್ಮೋನಿ ನೋಡ್ತಾ ಇದ್ದರೆ 70 ವರ್ಷ ಮೇಲೆ ಆಗಿದೆ ಅದು. ಅಂಥ ಒಂದು ಸೀನಿಯರ್ ಹಾರ್ಮೋನಿ ಜೊತೆಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿಂದ ಓದ್ಕೊಂಡು ಬಂದು ಅವ್ರಿಗೆ ನಾನು ಶುಭಾಶಯಗಳನ್ನು ಕೊಟ್ಟು ನಾನು ಒಂದು ಹಾಡನ್ನು ಕೇಳಿ ಖುಷಿಪಟ್ಟಿದ್ದೀನಿ. ಇವತ್ತು ಮುನ್ರಾಜ್ ಅವರು ಆಡ್ತಾ ಇರತ್ತೆ, ಅವರು ಮಾಡೋದಕ್ಕೆ ಕೊನೆ ನಿರ್ಮಾಣ ಫಸ್ಟು ಪ್ರಶಸ್ತಿಗಳು ಕೊಡಿಸೋ ಕೆಲಸ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ಕೊಟ್ಟಂಥ ಸುದರ್ಶನ ಎಲ್ಲ ನಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಅಪೂರ್ವ ಭಾಳ ಕೆಲಸಗಳು ಮಾಡಿದ್ದಾಳೆ. ಒಳ್ಳೆಯ ಕನ್ನಡ ಮಂಡ್ಯ ಹುಡುಗಿದು. ಇದು ಮಂಡ್ಯ ಹುಡುಗಿ ಆದ್ರೂ ತೆಲುಗಲ್ಲಿ ಭಾಳ ಅಪಾರ ಸಂಪತ್ತನ್ನು ಇಟ್ಟು ಸಾಹಿತ್ಯನ ಇಟ್ಕೊಂಡಿದ್ದಾಳೆ. ಮೈಸೂರಿಂದ ನಮ್ಮ ಹುಡುಗಿ ಚಂದ್ರ ಮಲ್ಲಿಕಾ ಬಂದಿದ್ದಾರೆ. ಮತ್ತು ಎಲ್ಲರೂ ಸಾಧಕರ ಹೆಸರುಗಳು ಹೇಳೋಕ್ಕಾಗಲ್ಲ. ಎಲ್ಲ ಹೆಸರುಗಳಿಗೂ ಧನ್ಯವಾದಗಳು ಅರ್ಪಿಸಿ ಇಂಥ ಸಾಧಕರಿಗೆ ಇನ್ನಷ್ಟು ಪ್ರಶಸ್ತಿ ಸಿಗಲಿ ಅಂತ ಸರ್. ಈಗ ಮಾತಾಡ್ತಾ ಇದ್ದಾಗ ಲಯನ್ಸ್ ಕ್ಲಬ್ ಅವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಸುಮಾರು ಆರೋಗ್ಯ ಶಿಬಿರಗಳು ಹಮ್ಮಿಕೊಂಡಿದ್ದಾರೆ. ಲಯನ್ಸ್ ಕ್ಲಬ್ ಅವ್ರ ಬಗ್ಗೆ, ಸಂಸ್ಥೆ ಬಗ್ಗೆ ಒಂದೆರಡು ಮಾತಾಡಿ. ಲಯನ್ಸ್ ಕ್ಲಬ್ ಅವ್ರ ಬಗ್ಗೆ ನಾವು ಹೇಳಬೇಕಾಗಿದೆ. ಈ ವಿಶ್ವದಲ್ಲಿ ಅವರು ಎಲ್ಲೇ ಅನಾಹುತಗಳಾಗಲಿ, ಎಲ್ಲೇ ಅತಿವೃಷ್ಟಿ ಆಗಲಿ, ಎಲ್ಲೇ ಬರಗಾಲ ಬರಲಿ, ಯಾರಿಗೆ ಅನ್ಯಾಯ ಆದ್ರೂ, ಯಾರಿಗೆ ಆರೋಗ್ಯ ಸೇವೆಗಳಲ್ಲಿ ರಕ್ತದಾನ ಶಿಬಿರ ಅವರು ಅತಿ ಹೆಚ್ಚಿನದಾಗಿ ಕೆಲಸ ಮಾಡ್ತಾರೆ. ಆ ಸಂಸ್ಥೆ ಮಾಡ್ತಕ್ಕಂಥ ಕೆಲಸಗಳಿಗೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆಗಿರ್ತೇನೆ. ನಾನು ಲಯನ್ಸ್ ಸದಸ್ಯನೇ ಆಗಿದ್ದೇನೆ. ಮತ್ತು ನಾನು ಎಲ್ಲ ಕಡೆನೂ ಈ ಕೆಲಸಗಳನ್ನ ಭಾರತದ ದೇಶದಲ್ಲಿ, ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕೊನೆಯ ಸಾಲಲ್ಲಿರೋರ್ಗೂ ಕೊಡಿಸ್ಬೇಕು ಅಂತಕ್ಕಂಥ ಚಿಂತನೆಗಳಲ್ಲಿ ತೊಡಗಿಸ್ಕೊಡ್ತೀನಿ. ಸರ್, ಮೀಸಲಾತಿ ಅಂದರೆ
ಭಾಳಷ್ಟು ತುಂಬ ಕ್ರಿಟಿಕಲ್ ಆಗಿದೆ. ತಾವು ಆದಷ್ಟು ಆಸಕ್ತಿ ಜಾಸ್ತಿ ತೊಗೊಂಡು ಈ ಮೀಸಲಾತಿ ಜಾರಿಗೆ ತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBCನಲ್ಲಿ ಏನು ವಿದ್ಯಾವಂತರಿದ್ದಾರೋ ಅವರಿಗೆಲ್ಲ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಅದ್ರ ಬಗ್ಗೆ ತಾವು ಜಾಸ್ತಿ ಕಳಕಳಿ ತಗೋಬೇಕು ಅಂತ ತಮ್ಮಲ್ಲಿ ವಿನಂತಿ ಸರ್. ಅಲ್ಲ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಾಗ ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ರು. ಆದರೆ ರಾಜಕೀಯ ಮಾಡ್ಕೊಂಬಂದಂಥ ಅಧಿಕಾರ ಮಾಡಿದಂತಹ ಕೆಲವು ಪಕ್ಷಗಳು ಈ ಸಮಾನತೆಯನ್ನು ಮರ್ತುಬಿಟ್ಟು, ಹಾಗಾಗಿ ಎಲ್ಲ ಮಾತಾಡುವಾಗ ಅಪೂರ್ವರನ್ನ ನೀವು ಒಂದ್ಸರಿ ಕೇಳಿದ್ರು, SC/STಗೆ ಮಾತ್ರ ಮೀಸಲಾತಿ ಅಲ್ವಾ, ಬೇರೆಯವ್ರಿಗೆ ಎಲ್ಲಿದೆ ಅಂತ. ಆಗ ನೀನು ಯಾವ ಕ್ಯಾಸ್ಟ್ ಅಂತ ಕೇಳಿದೆ. ಆಗ ಒಂದು ಜಾತಿ ಹೇಳಿದ್ರು, ನಿಮಗೂ ಮೀಸಲಾತಿ ಇದೆ, ಬ್ರಾಹ್ಮಣರಿಗೂ ಮೀಸಲಾತಿ ಇದೆ, ಎಲ್ರಿಗೂ ಕೊಟ್ಟಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. VP ಸಿಂಗ್ ಅವರು ಹಿಂದುಳಿದ ವರ್ಗಗಳಿಗೆ ಮಾಡಿದ್ರು ಮಂಡಲ ಕಮಿಷನ್ ಮುಖಾಂತರ. ಇವತ್ತು ಇವರು ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳು, ಎಲ್ಲ ಧರ್ಮಗಳು ಜಾತಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಒಂದೇನೆಂದರೆ 8 ಲಕ್ಷ ಆದಾಯ ಮಿತಿ ಇದೆ. 8 ಲಕ್ಷ ಆದಾಯ ಮಿತಿಯಿಂದ 2 ಲಕ್ಷಕ್ಕೆ ಇಳಿಸ್ಬೇಕು. ನಿಜವಾದ ಕಾರ್ಯ ಮಾಡ್ಬಿಡಿ 30 ವರ್ಷ ಆಮೇಲೆ ಮಾತಾಡಿ ಮೀಡಿಯಾದ ಮಾತಾಡ್ತೀನಿ. ಮಾತಾಡ್ತೀನಿ 15 ಲಕ್ಷ ಅಲ್ಲ 2 ಲಕ್ಷ ಇಳಿಸ್ಬೇಕು. ಯಾಕಂದರೆ 15 ಲಕ್ಷ ಸಂಬಳ ತಗೊಳ್ಳೋದಂದ್ರೆ 1.25 ಲಕ್ಷ ರೂಪಾಯಿ ಸಂಬಳ. 1.25 ಲಕ್ಷ ರೂಪಾಯಿ ಸಂಬಳ ತಗೊಂಡು ಬಡವನಲ್ಲ ಅವನು, ಬಡವರು ಅಲ್ವೇ ಅಲ್ಲ ಅವರು. ಅದರಿಂದ ಇವರೆಲ್ಲ ಹೇಳ್ತಾರೆ, ಶ್ರೀಮಂತರ ವರ್ಗದವರು ಶ್ರೀಮಂತರ ಪರವಾಗಿ ಮಾತಾಡ್ತಾರೆ, ನಾನು ಬರುವ ಶ್ರೀಮಂತರ ಮಾತಾಡೋದು. 2 ಲಕ್ಷ ಅಕ್ಕ ನೀನು ದುಡಿಮೆ ಅಂದರೆ ಅಮ್ಮಮ್ಮ ಅಂದರೆ 15 ತಿಂಗಳಿಗೆ